ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ, ಈ ಸಮಯದಲ್ಲಿ ನಾವು ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸದ ಒಂದು ಪ್ರಶ್ನೆ ಉತ್ತರಗಳ ವಿಶ್ಲೇಷಣೆಯನ್ನು ಈ ಸಮಯದಲ್ಲಿ ನೋಡೋಣ. ಹಿಂದಿನ ಒಂದು ಟಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಇತಿಹಾಸದ ಒಂದು ಪ್ರಶ್ನೆ ಉತ್ತರಗಳ ವಿಶ್ಲೇಷಣೆಯನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ಹಾಗಾದರೆ ಪ್ರಶ್ನೆ ನಂಬರ್ 1 ಹೀಗಿದೆ ನೋಡ್ರಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಹಾಗಾದ್ರೆ ಪ್ರಶ್ನೆಯನ್ನು ಈ ರೀತಿಯಾಗಿ ಸಹ ಕೇಳಬಹುದು. ಭಾರತ ಕಂಡ ಮೊಟ್ಟ ಮೊದಲ ಮಹಾಸಾಮ್ರಾಜ್ಯ ಯಾವುದಂತ ಕೇಳಬಹುದು. ಅದು ಯಾವ ಸಾಮ್ರಾಜ್ಯಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಆಗಿದೆ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನ. ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ಅಂತ ಹೇಳಿ ನೋಡ್ತಾ ಇದ್ವಿ. ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾಹಿತಿ ನೀಡತಕ್ಕಂಥ ಪ್ರಮುಖ ಗ್ರಂಥಗಳು ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನಿಸನ ಇಂಡಿಕಾ, ಅನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ, ಅನಂತರ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ. ಈ ಕೃತಿಗಳೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾವ. ಅದೇ ರೀತಿಯಾಗಿ ಆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಇದು ಮಾಹಿತಿಯನ್ನು ನೀಡುವಂತದ್ದಾಗಿದೆ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಪಂಜಾಬ್ನ ಮೇಲೆ ದಾಳಿಯನ್ನು ಮಾಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಪಂಜಾಬ್ ಮತ್ತು ಮಗಧ ಪ್ರಾಂತ್ಯದ ಮೇಲೆ ದಾಳಿಯನ್ನ ಮಾಡಿ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಹಾಗಾದ್ರೆ ಕೌಟಿಲ್ಯನ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ನಂದರ ದುಷ್ಟ ದೊರೆಯಾಗಿರ್ತಕ್ಕಂಥ ಧನಾನಂದನ ಆಡಳಿತವನ್ನ ಕೊನೆಗೊಳಿಸುವುದೇ ಆತನ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಆ ಒಂದು ಉದ್ದೇಶಕ್ಕಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಚಂದ್ರಗುಪ್ತ ಮೌರ್ಯನಿಗೆ ಆತ ಎಲ್ಲಾ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನ ಕೊಟ್ಟಿರ್ತಾನೆ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಪಂಜಾಬ್ನ ಮೇಲೆ ದಾಳಿ ಮಾಡಿ ಮಗಧದ ಮೇಲೆ ದಾಳಿಯನ್ನು ಮಾಡಿ ಯಾವಾಗ ಜೀವನ ಸಾಧಿಸ್ತಾ ನೋಡ್ರಿ, ಆವಾಗ ಕೌಟಿಲ್ಯನಿಗೆ ಅರ್ಥ ಆಗಿಬಿಡ್ತದ, ನನ್ನ ಒಂದು ಶತ್ರು ಆಗಿರ್ತಕ್ಕಂಥ ಧನಾನಂದನನ್ನು ನಾನು ಸಂಪೂರ್ಣವಾಗಿ ಈ ಒಂದು ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಬಹುದು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಆತನಿಗೆ ಮತ್ತಷ್ಟು ತರಬೇತಿಯನ್ನು ಕೊಟ್ಟು ಏನ್ ಮಾಡ್ತಾನಪ್ಪ ಅಂದ್ರೆ ನಂತರ ಧನಾನಂದನ ಮೇಲೆ ದಾಳಿಯನ್ನ ಮಾಡ್ತಾನ. ಈ ನಂತರ ಧನಾನಂದನನ್ನ ಏನ್ ಮಾಡ್ತಾನಪ್ಪ ಅಂದ್ರ ಈ ನಮ್ಮ ಚಂದ್ರಗುಪ್ತ ಮೌರ್ಯ ಸೋಲಿಸಿಕೊಳ್ತಾನ ಅಂತಕ್ಕಂಥದನ್ನ ಸಹ ನಾವು ನೋಡ್ತಾ ಇದೀವಿ. ಆ ನಂತರ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ಅಲೆಕ್ಸಾಂಡರ್ನ ವಶಪಡಿಸಿಕೊಂಡಿರ್ತಕ್ಕಂಥ ಪ್ರದೇಶಗಳಾಗಿರ್ತಕ್ಕಂತಹ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ಭಾರತದ ವಾಯುವ್ಯ ಭಾಗದಲ್ಲಿ ಕೆಲವೊಂದು ಪ್ರದೇಶಗಳನ್ನ ವಶಪಡಿಸಿಕೊಂಡಿರ್ತಾನ. ಅವುಗಳ ಮೇಲೆ ಸಹ ಏನ್ ಮಾಡ್ತಾನಪ್ಪ ಅಂದ್ರ ಈತ ತನ್ನ ಅಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಮುಂದಾಗ್ತಾನೆ. ಅದೇ ಸಮಯದಲ್ಲಿ ಅಲೆಕ್ಸಾಂಡರ್ ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಮರಣವನ್ನ ಹೊಂದಿರ್ತಾನೆ. ಅಲೆಕ್ಸಾಂಡರ್ ಮರಣವನ್ನ ಹೊಂದಿದ ನಂತರ ಆ ಪ್ರದೇಶ ಯಾರಿಗೆ ಆಗ್ತದಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಆಗ್ತದೆ.
ಅಲೆಕ್ಸಾಂಡರ್ ಮರಣವನ್ನು ಹೊಂದಿದ ನಂತರ ಗ್ರೀಕ್ ರಾಯಭಾರಿಯಾಗಿ ಯಾರಪ್ಪ ಅಂದ್ರೆ ಶೆಲ್ಕಸ್ ಅಂತಕ್ಕಂಥ ನೇಮಕ ಆಗಿರ್ತಾನ. ಈ ಶೆಲ್ಕಸ್ ಅಂತಕ್ಕಂಥ ನೇಮಕ ಆದ ನಂತರ ಆ ವಿಚಾರ ಮಾಡ್ತಾನ, ಭಾರತದಲ್ಲಿ ಅಲೆಕ್ಸಾಂಡರ್ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳಿಗೆ ನಾನು ಏನ್ ಮಾಡಬೇಕು, ಹೋಗಬೇಕು. ಅಲ್ಲಿ ಯಾರೋ ಭಾರತದ ಒಬ್ಬ ಸಾಮ್ರಾಟ ಏನ್ ಮಾಡಿದಾನ, ನಮ್ಮ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ದಾನಲ್ಲ, ಹಾಗಾದ್ರೆ ಆ ಪ್ರದೇಶದ ಮಾಹಿತಿಯನ್ನ ತಿಳಿದುಕೊಳ್ಳಬೇಕಂತೇಳಿ ಭಾರತಕ್ಕೆ ಬರ್ತಾನ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಮೇಲೆ ಆತ ಏನ್ ಮಾಡ್ತಾನಪ್ಪ, ತನ್ನ ಸೈನ್ಯದೊಂದಿಗೆ ದಾಳಿಯನ್ನ ಮಾಡ್ತಾನ. ಆದ್ರೆ ಆ ದಾಳಿಯಲ್ಲಿ ಶೆಲ್ಕಸ್ ಏನ್ ಮಾಡ್ತಾನ, ಸೋಲನ್ನ ಅನುಭವಿಸ್ತಾನ. ಸೋಲನ್ನ ಅನುಭವಿಸಿದ ನಂತರ ಚಂದ್ರಗುಪ್ತ ಮೌರ್ಯ ಎಲ್ಲಾ ಪ್ರದೇಶಗಳನ್ನು ತಾನು ವಶಪಡಿಸಿಕೊಂಡು ಬಿಡ್ತಾನ. ಇದರಿಂದ ಆ ಶೆಲ್ಕಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನ ಕೊಟ್ಟು ಏನ್ ಮಾಡ್ತಾನಪ್ಪ ಅಂದ್ರೆ ಮದುವೆಯನ್ನ ಮಾಡ್ತಾನ. ತನ್ನ ಮಗಳನ್ನ ಕೊಟ್ಟು ಮದುವೆಯನ್ನ ಮಾಡಿ ವಾಯುವ್ಯ ಭಾಗದಲ್ಲಿರ್ತಕ್ಕಂತಹ ಕಂದಹಾರ, ಬಲೂಚಿಸ್ತಾನ, ಅಫ್ಘಾನಿಸ್ತಾನ ಎಲ್ಲಾ ಪ್ರದೇಶಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಚಂದ್ರಗುಪ್ತ ಮೌರ್ಯನಿಗೆ ಉಡುಗೊರೆಯಾಗಿ ಕೊಟ್ಟು ಬಿಡ್ತಾನೆ. ಅದಕ್ಕೆ ಚಂದ್ರಗುಪ್ತ ಮೌರ್ಯ ಈ ಶೆಲ್ಕಸ್ನಿಗೆ 500 ತರಬೇತಿಯುಳ್ಳ ಆನೆಗಳನ್ನು ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಉಡುಗೊರೆಯಾಗಿ ಕೊಟ್ಟು ಬಿಡ್ತಾನ. ಯುದ್ಧ ಮಾಡಲಿಕ್ಕೆ ಬಂದಿರತಕ್ಕಂಥ ಶೆಲ್ಕಸ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡೋದರೊಂದಿಗೆ ಆತನಿಂದ ವೈವಾಹಿಕ ಸಂಬಂಧವನ್ನ ಬೆಳೆಸ್ತಾನೆ. ಈ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯನ ನಂತರ ಬಂದಿರತಕ್ಕಂಥವನೇ ಯಾರಪ್ಪ ಅಂದ್ರೆ ಬಿಂದುಸಾರ ಅಂತ ಹೇಳಿ ನೋಡ್ತಾರೆ. ಈ ಬಿಂದುಸಾರ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಮನೆತನವನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಭದ್ರಬಾಹುವಿನ ಪ್ರಭಾವದಿಂದ, ಜೈನ ವಿದ್ವಾಂಸನಾಗಿರ್ತಕ್ಕಂಥ ಭದ್ರಬಾಹುವಿನ ಪ್ರಭಾವದಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಯಾರು? ಈ ಒಬ್ಬ ಚಂದ್ರಗುಪ್ತ ಮೌರ್ಯ ಭದ್ರಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ತನ್ನ ಮಗನಾಗಿರ್ತಕ್ಕಂತಹ ಬಿಂದುಸಾರನಿಗೆ ವಹಿಸಿಕೊಟ್ಟು ಏನ್ ಮಾಡ್ತಾನಪ್ಪ ಅಂದ್ರೆ ಹೊರಟು ಹೋಗ್ತಾನ. ಹೊರಟು ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಆಶ್ರಯವನ್ನ ಪಡ್ಕೊಳ್ತಾನ. ಶ್ರವಣ ಬೆಳಗೊಳ, ಈ ಶ್ರವಣ ಬೆಳಗೊಳದಲ್ಲಿ ಆಶ್ರಯವನ್ನು ಪಡ್ಕೊಂಡು ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಆಶ್ರಯವನ್ನ ಆತ ಪಡೆದುಕೊಂಡ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಲ್ಲೇ ತಾನು ನೆಲೆಸಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಬೆಟ್ಟವನ್ನ, ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನ. ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಚಂದ್ರಗುಪ್ತ ಬಸದಿ ಅಂತ ಹೇಳಿ ಕರೀತಾರೆ. ಚಂದ್ರಗುಪ್ತ ಬಸದಿ ಅಂತ ಹೇಳಿ ಕರೀತಾರೆ. ಆತ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ದೇವಾಲಯವನ್ನ ಚಂದ್ರಗುಪ್ತ ಬಸದಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೌದ್ರಿ? ಈ ರೀತಿಯಾಗಿ ಆತ ನೆಲೆಸಿರ್ತಕ್ಕಂಥ ಬೆಟ್ಟವನ್ನ ಚಂದ್ರಗುಪ್ತ ಬೆಟ್ಟ ಅಂತ ಹೇಳಿ ನೋಡ್ತಾ ಇದ್ದೀವಿ. ಚಂದ್ರಗುಪ್ತ ಬೆಟ್ಟ ಅಂತ ಹೇಳಿ ನೋಡ್ತಾ ಇದೀವಿ. ಕೊನೆಯದಾಗಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಸಲ್ಲೇಖನ ವ್ರತವನ್ನ ಕೈಗೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಮರಣವನ್ನ ಹೊಂದಿದ. ಸಲ್ಲೇಖನ ವ್ರತ ಅಂದ್ರೆ ಊಟ ನೀರು ಇಲ್ಲದೆ ಉಪವಾಸವಾಗಿ ಏನ್ ಮಾಡಪ್ಪ ಅಂದ್ರೆ ದೇಹವನ್ನ ದಂಡನೆ ಮಾಡುವುದನ್ನ ನಾವೇನಂತ ಕರಿತಾ ಇದೀವಿ ಅಂದ್ರೆ ಸಲ್ಲೇಖನ ವ್ರತ ಅಂತ ಕರಿತಾ ಇದೀವಿ. ಈ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಆಡಳಿತವನ್ನ ಏನ್ ಮಾಡ್ತಾನ ಮುಂದುವರಿಸಿಕೊಂಡು ಹೋಗ್ತಾನ. ಬಿಂದುಸಾರ ತಂದೆಯ ಒಂದು ಮರಣದ ನಂತರ ಆಡಳಿತವನ್ನ ತಾನು ವಹಿಸಿಕೊಳ್ತಾನೆ. ಬಿಂದುಸಾರನಿಗೆ ಅಮಿತ ಗಾತ್ರ ಅಂತಕ್ಕಂಥ ಬಿರುದಿತ್ತು. ಅಮಿತ ಗಾತ್ರ ಅಂತಕ್ಕಂಥ ಬಿರುದಿರ್ತದೆ. ಬಿಂದುಸಾರನು ಆಡಳಿತವನ್ನ ನಡೆಸಿಕೊಳ್ಳುವಂತ ಸಂದರ್ಭದಲ್ಲಿ ಈತನ ಮಗನಾಗಿರ್ತಕ್ಕಂಥ ಅಶೋಕ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ತಕ್ಷಶಿಲೆಯಲ್ಲಿ ಏನ್ ಮಾಡಿರ್ತಾನಪ್ಪ ಅಂದ್ರೆ ತಕ್ಷಶಿಲೆಯಲ್ಲಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾನೆ. ಅಂದ್ರೆ ಪ್ರಧಾನ ಮಂತ್ರಿಯಾಗಿ. ಪ್ರಶ್ನೆಯನ್ನ ಕೇಳಬಹುದು, ಬಿಂದುಸಾರ ಏನಪ್ಪಾ ಅಂದ್ರೆ ಆಡಳಿತವನ್ನು ನಡೆಸುವಂತ ಸಂದರ್ಭದಲ್ಲಿ ಅಶೋಕ ಯಾವ ಪ್ರದೇಶದ ಪ್ರಧಾನ ಮಂತ್ರಿ ಆಗಿದ್ದ ಅಥವಾ ತಕ್ಷಶಿಲೆಯ ಪ್ರಧಾನ ಮಂತ್ರಿ ಆಗಿದ್ದ? ಹಾಗಾದ್ರೆ ಈ ಸಮಯದಲ್ಲಿ ಆ ಬಿಂದುಸಾರ ನೇತೃತ್ವದಲ್ಲಿ ಒಂದು ನಾಗರಿಕ ದಂಗೆ ಅಂತಕ್ಕಂಥದ್ದು ನಡೀತದೆ. ಈ ನಾಗರಿಕ ದಂಗೆ ನಡೆದಾಗ ಈ ನಾಗರಿಕ ದಂಗೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ 100 ಜನ ಸಹೋದರರು ಎದುರಿಸಲಿಕ್ಕೆ ಸಮರ್ಥರಾಗಿರುವುದಲ್ಲ, ಆ ಒಂದು ದಂಗೆಯನ್ನ ಅಶೋಕ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಎದುರಿಸುತ್ತಾನೆ. ಹಾಗಾಗಿ ಈತನ ಒಂದು ಆಡಳಿತವನ್ನ ನೋಡಿರ್ತಕ್ಕಂತಹ ಬಿಂದುಸಾರ ಏನ್ ಮಾಡ್ತಾನಪ್ಪ ಅಂದ್ರೆ
ಆ ಆಡಳಿತವನ್ನ ಅಶೋಕನಿಗೆ ವಹಿಸಿಕೊಟ್ಟು ಬಿಡ್ತಾನೆ. ಹಾಗಾದ್ರೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಅಶೋಕ ಈತನ ನಂತರ ಆಡಳಿತವನ್ನ ಮುಂದುವರಿಸಿಕೊಂಡು ಬರ್ತಾನೆ. ಈ ಸಾಮಾನ್ಯ ಶಕ ಪೂರ್ವ 269ರಲ್ಲಿ ಈತ ಆಡಳಿತವನ್ನು ವಹಿಸಿಕೊಳ್ತಾನೆ. ಹಾಗಾದ್ರೆ 269ರಲ್ಲಿ ಆಡಳಿತವನ್ನು ವಹಿಸಿದ್ರು ಸಹ ಏನ್ ಮಾಡ್ತಾನಂತಂದ್ರೆ 8 ವರ್ಷಗಳ ಕಾಲ ಸಹೋದರರೊಡನೆ ಏನ್ ಮಾಡ್ತಾನಂತಂದ್ರೆ ಯುದ್ಧವನ್ನ ಮಾಡಿಕೊಂಡು ಆ ಯುದ್ಧವನ್ನ ಸಮಾಪ್ತಿಗೊಳಿಸಿ ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಯಾವಾಗ ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ತಾನು ಮುಕ್ತನಾಗ್ತಾನ. ಆ ಸಮಯದಲ್ಲಿ ಆತನಿಗೆ ಒಂದು ಮಹಾನ್ ಸಾಮ್ರಾಜ್ಯ ಕಂಡು ಬರ್ತದ. ಅದೇ ಕಳಿಂಗ ಸಾಮ್ರಾಜ್ಯ ಅಂತೇಳಿ ನೋಡ್ತಾ ಇದ್ದಾರೆ. ಈ ಕಳಿಂಗ ಸಾಮ್ರಾಜ್ಯದ ವೈಭವವನ್ನ ನೋಡಿರ್ತಕ್ಕಂಥ ಅಶೋಕ ಆ ಒಂದು ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳಬೇಕೆಂಬ ಒಂದು ಮಹದ ಆಸೆ ಆತನಿಗೆ ಮೂಡ್ತದೆ. ಆ ಸಮಯದಲ್ಲಿ ಕಳಿಂಗ ಮನೆತನದಲ್ಲಿ ಶುದ್ಧ ಧರ್ಮ ಅಂತಕ್ಕಂಥ ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅಶೋಕ ಏನ್ ಮಾಡ್ತಾನಂತಂದ್ರ ಈ ಕಳಿಂಗ ಪ್ರದೇಶದ ಮೇಲೆ ದಾಳಿಯನ್ನ ಮಾಡಿಬಿಡ್ತಾನೆ. 13ನೇ ಬಂಡೆಗಲ್ಲು ಶಾಸನ ಏನ್ ಮಾಡ್ತದಪ್ಪ ಅಂದ್ರೆ 13ನೇ ಬಂಡೆಗಲ್ಲು ಶಾಸನ ಈ ಕಳಿಂಗ ಯುದ್ಧದ ಬಗ್ಗೆ ಏನ್ ಮಾಡ್ತದ ಮಾಹಿತಿಯನ್ನ ನೀಡ್ತದ. ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಶಾಸನ 13ನೇ ಬಂಡೆಗಲ್ಲು ಶಾಸನ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಪ್ರಕಾರ ಈ ಯುದ್ಧದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 1,00,000 ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಸಾವನ್ನ ಹೊಂದ್ತಾರ. 1,50,000 ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಗಾಯಾಳುಗಳಾಗ್ತಾರ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಗಾಯಾಳುಗಳು. ಈ ದೃಶ್ಯವನ್ನ ನೋಡಿರ್ತಕ್ಕಂಥ ಅಶೋಕನ ಮನಸ್ಸು ಏನಾಗ್ತದಪ್ಪ ಅಂದ್ರೆ ಒಡೆದ ಬಿಡ್ತದೆ. ಆ ಸಮಯದಲ್ಲಿ ಆತ ಏನ್ ಮಾಡ್ತಾನಂತಂದ್ರ ಈ ಒಂದು ಯುದ್ಧವನ್ನ ಮಾಡುವುದ ಬಿಟ್ಟು ಏನ್ ಮಾಡ್ತಾನಂತಂದ್ರ ಧರ್ಮ ಯುದ್ಧಕ್ಕೆ ಮುಂದಾಗ್ತಾನ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಅಶೋಕನನ್ನ ನಾವು ಏನಂತ ಕರಿತಾ ಇದ್ವಪ್ಪ ಅಂದ್ರೆ ದೇವನಾಮ ಪ್ರಿಯದರ್ಶಿ ಅಶೋಕ. ದೇವನಾಮ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಅಶೋಕ. ಹಾಗಾದ್ರೆ ಇದನ್ನ ನಾವು ರಾಯಚೂರಿನ ಮಸ್ಕಿ ಶಾಸನದಲ್ಲಿ ನೋಡ್ತಾ ಇದ್ದೇವೆ. ಈ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥ ಮಾಹಿತಿ ದೊರಕುತ್ತದೆ. ಇದನ್ನ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ಒಂದು ಪತ್ಯ ಹಚ್ತಾನೆ. ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವನು ಏನ್ ಮಾಡ್ತಾನಪ್ಪ ಅಂದ್ರೆ 1813ರಲ್ಲಿ ಇದನ್ನ ಅಧ್ಯಯನ ಮಾಡ್ತಾನ. ಹಾಗಾದ್ರೆ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥವನು ಈತನೇ ಆಗಿದ್ದಾನೆ, ಬೇರೆ ಯಾರೂ ಅಲ್ಲ ಅಂತಕ್ಕಂಥ ಮಾಹಿತಿಯನ್ನ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವನು ಕಟ್ಟಿಕೊಟ್ಟಿರ್ತಾನೆ. ಈ ರೀತಿಯಾಗಿ ಬದಲಾವಣೆಗೊಂಡಿರ್ತಕ್ಕಂಥ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರೆ ಯಾರ ಪ್ರಭಾವದಿಂದ ಅಂದ್ರೆ ಉಪಗುಪ್ತನ ಪ್ರಭಾವದಿಂದ. ಈ ಉಪಗುಪ್ತನ ಪ್ರಭಾವದಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮವನ್ನ ಯಾರು ಸ್ವೀಕಾರ ಮಾಡ್ತಾರಪ್ಪ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ಯಾವಾಗ ಈ ಯುದ್ಧದಲ್ಲಿ ಅಪಾರ ಸಾವು ನೋವುಗಳನ್ನ ಆತ ನೋಡ್ತಾನೆ ನೋಡ್ರಿ, ಅವಾಗ ತಾನು ಏನ್ ಮಾಡ್ತಾನಪ್ಪ ಅಂದ್ರೆ ಯುದ್ಧವನ್ನ ಮಾಡಬೇಕು ಧರ್ಮ ಯುದ್ಧಕ್ಕೆ ಮುಂದಾಗ್ತಾನ. ಆ ಸಮಯದಲ್ಲಿ ಆತನಿಗೆ ಉಪಗುಪ್ತ ಅಂತಕ್ಕಂಥವನು ಪರಿಚಯ ಆಗ್ತಾನ. ಆತನ ಪ್ರಭಾವದಿಂದ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ನಾವು ಪ್ರಮುಖವಾಗಿರ್ತಕ್ಕಂಥ 4 ಬೌದ್ಧ ಸಮ್ಮೇಳನಗಳನ್ನು ನೋಡ್ತಾ ಇದ್ದೀವಿ. ಈ 1ನೇ ಒಂದು ಬೌದ್ಧ ಧರ್ಮ ಸಮ್ಮೇಳನ ಯಾವಾಗ ನಡೀತೈತಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ 483ರಲ್ಲಿ ನಡೀತದೆ. ಅದು ರಾಜಗೃಹದಲ್ಲಿ ನಡೀತದ. ಹಾಗಾದ್ರೆ ಇದನ್ನ ಯಾರು ನಡೆಸ್ತಾರಪ್ಪ ಅಂದ್ರೆ ಅಜಾತ ಶತ್ರು ಅಂತಕ್ಕಂಥವ. ಹಾಗಾದ್ರೆ ಅಜಾತ ಶತ್ರು ಅಂದ್ರೆ ಇಲ್ಲಿ ಮಹಾಕಶ್ಯಪ ಅಂತಕ್ಕಂಥವ ಏನಾಗ್ತಾನೆ ಅಧ್ಯಕ್ಷನಾಗ್ತಾನೆ. ಮಹಾಕಶ್ಯಪ ಅಂತಕ್ಕಂಥವನು ಅಧ್ಯಕ್ಷನಾಗ್ತಾನೆ. ಇನ್ನು 2ನೇ ಒಂದು ಬೌದ್ಧ ಧರ್ಮ ಸಮ್ಮೇಳನವನ್ನ ನಾವು ನೋಡುವಾಗ ಇದು ಸಾಮಾನ್ಯ ಶಕ ಪೂರ್ವ 383ರಲ್ಲಿ ನಡೀತದ. ಇದು ವೈಶಾಲಿಯಲ್ಲಿ ನಡೀತದ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದನ್ನ ಕಾಲಾಶೋಕ ಅಂತಕ್ಕಂಥವನ್ನ ನಡೆಸ್ತಾನ. ಕಾಲಾಶೋಕ. ಹಾಗಾದ್ರೆ ಸಭಾ ಕವಿ ಅಂತಕ್ಕಂಥವ ಏನಿರ್ತಾನಪ್ಪ ಅಂದ್ರೆ
ಈ ಅಧ್ಯಕ್ಷನಾಗಿರ್ತಾನೆ. ಈ ಎರಡನೇ ಬೌದ್ಧ ಧರ್ಮ ಸಮ್ಮೇಳನ ಅಂದ್ರೆ ಬೌದ್ಧ ಧರ್ಮ ಸಮ್ಮೇಳನ. ಬೌದ್ಧ ಧರ್ಮ ಸಮ್ಮೇಳನ. ಇನ್ನ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಬಗ್ಗೆ ನಾವು ನೋಡುವಾಗ, ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ನಡೀತದೆ. ಅದು ಪಾಟಲಿಪುತ್ರದಲ್ಲಿ ನಡೀತದೆ. ಹಾಗಾದ್ರೆ ಅದನ್ನ ಅಶೋಕ ನಡೆಸ್ತಾನ. ಹಾಗಾದ್ರೆ ಅಧ್ಯಕ್ಷ ಮೊಗ್ಗಲಿಪುತ್ರ ತಿಸ್ಸ ಆಗಿರ್ತಾನ. ಮೊಗ್ಗಲಿಪುತ್ರ ತಿಸ್ಸ ಅವರು ಆಗಿರ್ತಾರ. ಹಾಗಾದ್ರೆ ಈತನ ಇನ್ನೊಂದು ಹೆಸರೇ ಉಪಗುಪ್ತ ಅಂತ ಹೇಳಿ ನೋಡ್ತಾ ಇದ್ದೀವಿ. ಉಪಗುಪ್ತ. ಈತನ ಪ್ರಭಾವದಿಂದ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ಇನ್ನು ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನ ಅಂದಾಗ ಅದು ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ 100ನೇ ಶತಮಾನದಲ್ಲಿ ನಡೀತದ. ಅದನ್ನ ಯಾರು ನಡೆಸ್ತಾರಪ್ಪ ಅಂದ್ರೆ ಕನಿಷ್ಕ. ಅದು ಎಲ್ಲಿ ನಡೀತದಪ್ಪ ಅಂದ್ರೆ ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೀತದ. ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೀತದ. ಹಾಗಾದ್ರೆ ಇದನ್ನ ನಡೆಸಿದವರು ಕನಿಷ್ಕನಾಗಿದ್ದಾನ. ಹಾಗಾದ್ರೆ ಅಧ್ಯಕ್ಷ ಯಾರಪ್ಪ ಅಂದ್ರೆ ವಸುಮಿತ್ರ ಆಗಿರುತ್ತಾನ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಅಧ್ಯಕ್ಷ ಅದರ ಜೊತೆಗೆ ಉಪಾಧ್ಯಕ್ಷ ಅಶ್ವಘೋಷ ಆಗಿರ್ತಾನ. ಅಶ್ವಘೋಷ. ಅಶ್ವಘೋಷನ ಪ್ರಭಾವದಿಂದ ಕನಿಷ್ಕ ಅಂತಕ್ಕಂಥ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿರ್ತಾನೆ. ಇನ್ನ ಕೊನೆಯದಾಗಿ ನಾವು 5ನೇ ಬೌದ್ಧ ಧರ್ಮ ಸಮ್ಮೇಳನವನ್ನ ನೋಡುವಾಗ ಸಾಮಾನ್ಯ ಶಕ 643ರಲ್ಲಿ ನಡೀತಾ ಇದ್ದೀವಿ. ಅದು ಕನೌಜಿನಲ್ಲಿ ನಡೀತಾ ಇದೆ. ಹಾಗಾದ್ರೆ ಅದನ್ನ ನಡೆಸಿದವರು ಹರ್ಷವರ್ಧನ ಅಂತ ಹೇಳ್ತಾರೆ. ಹರ್ಷವರ್ಧನ. ಹಾಗಾದ್ರೆ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಹುಯೆನ್ ಸ್ತ್ಯಾಂಗ್ ಆಗಿರ್ತಾನ. ಹುಯೆನ್ ಸ್ತ್ಯಾಂಗ್ ಅವರು ಏನಾಗಿರ್ತಾರೆ ಅಧ್ಯಕ್ಷರಾಗಿರ್ತಾರೆ. ಹೀಗೆ ಅಶೋಕನ ಬಗ್ಗೆ ನಾವು ನೋಡುವಾಗ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಯನ್ನ ನೀಡ್ತಾನ. ಅದಕ್ಕಾಗಿ ತನ್ನ ಮಗನಾಗಿರ್ತಕ್ಕಂಥ ಮಹೇಂದ್ರ ಮತ್ತು ಸಂಘಮಿತ್ರರನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿ ವೃಕ್ಷವನ್ನ ಕೊಟ್ಟ ಅವರನ್ನ ಕಳಿಸ್ತಾನ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಕೇಳಬಹುದು. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಅಂತ ಯಾರ ಅಂತ ಕೇಳಿದ್ರೆ ಅವರೇ ಯಾರಪ್ಪ ಅಂದ್ರೆ ಬೃಹದ್ರಥ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಬೃಹದ್ರಥ ಅಂತಕ್ಕಂಥವನ್ನ ನೋಡ್ರಿ, ಶುಂಗರ ಪುಷ್ಯಮಿತ್ರ ಶುಂಗ ಅಂತಕ್ಕಂಥವನು, ಶುಂಗರ ಪುಷ್ಯಮಿತ್ರ ಶುಂಗ ಅಂತಕ್ಕಂಥವನು ಸೋಲಿಸಿ ಈ ಮೌರ್ಯ ಸಾಮ್ರಾಜ್ಯವನ್ನ ಅಂತ್ಯ ಮಾಡಿದ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂದಾಗ ಬೃಹದ್ರಥ. ಆ ಬೃಹದ್ರಥನನ್ನ ಶುಂಗರ ಪುಷ್ಯಮಿತ್ರ ಶುಂಗ ಏನ್ ಮಾಡ್ತಾನ, ಆತನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ತನ್ನ ಒಂದು ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಂಡ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಂದಾಗ ಅಶೋಕ. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಅಂದಾಗ ಬೃಹದ್ರಥ ಅಂತ ಹೇಳಿ ನೋಡ್ತಾ ಇದ್ದೇವೆ. ಭಾರತ ಕಂಡಿರ್ತಕ್ಕಂಥ ಮೊಟ್ಟ ಮೊದಲ ಮಹಾ ಸಾಮ್ರಾಜ್ಯ ಅಂದಾಗ ಅದು ಸಹ ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಸಮಯದಲ್ಲಿ ನಾವು ಟಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪ್ರಶ್ನೆ ಉತ್ತರವನ್ನ ನಾವು ವಿವರಣೆ ಸಹಿತ ನಿಮ್ಮ ಮುಂದೆ ನೀಡಿದ್ದೇವೆ. ಮತ್ತೆ ನಾಳಿನ ಅವಧಿಯಲ್ಲಿ ಇದೇ ಒಂದು ಪ್ರಶ್ನೆಯೊಂದಿಗೆ ಅದು ವಿವರಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಧನ್ಯವಾದ.